ಹಾಯ್ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳು 2026 ಅಂದರೆ ಎಕ್ಸಾಮ್ ಕಟ್ಟಲು ಅವಕಾಶ ಯಾವಾಗ ನಮಗೆ ಪ್ರಕಟಣೆ ಮಾಡ್ತಾರೆ, ಡೇಟ್ ಯಾವಾಗ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಿದ್ರು. ಮತ್ತು ಅದೇ ರೀತಿ ಯಾರೆಲ್ಲ 2020 ಫೈನಲ್ ಅಂದರೆ ಇವಾಗ ಈ ಒಂದು ಇಯರ್ನಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಕೆಲವೊಂದು ಸಬ್ಜೆಕ್ಟ್ನಲ್ಲಿ NC ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ, ಅಂದರೆ ಬ್ಯಾಕ್ ಇರುತ್ತೆ ಕೆಲವೊಂದು ವಿದ್ಯಾರ್ಥಿಗಳದ್ದು. ಆ ಬ್ಯಾಕ್ ಇರುವಂಥ ಸಬ್ಜೆಕ್ಟ್ಗಳು ಮತ್ತೆ ಕಟ್ಟಿ ಅವರು ಬರೀಬೇಕಲ್ಲ 2026ನಲ್ಲಿ. ಸೊ ಅವರಿಗೆ ಒಂದು ಅವಕಾಶ ಕೊಡ್ತಾರೆ. ಇವಾಗ ಜನವರಿ ಇಲ್ಲಾಂದರೆ ಫೆಬ್ರವರಿನಲ್ಲಿ ನಿಮಗೆ ಅವಕಾಶ ಕೊಡ್ತಾರೆ. ಏಪ್ರಿಲ್ ಇಲ್ಲಾಂದರೆ ಮಾರ್ಚ್ನಲ್ಲಿ ನಿಮ್ಮದು 2026 ಫೈನಲ್ ಎಕ್ಸಾಮ್ ಇರುತ್ತೆ, ಆಯಿತಾ. ಇನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ನಿಮಗೆ ಯಾವುದೇ ರೀತಿ ಎಕ್ಸಾಮ್ ಫೀಸ್ ಕಟ್ಟಲು ದಿನಾಂಕ ಇನ್ನೂ ಪ್ರಕಟಣೆ ಮಾಡಿಲ್ಲ. ಬಂದ ತಕ್ಷಣ ಆದಷ್ಟು ಬೇಗನೆ ಮಾಹಿತಿ ಕೊಡ್ತೀನಿ ನಿಮಗೆ. ಇವಾಗ ಡಿಸೆಂಬರ್ ಮತ್ತು ಅಕ್ಟೋಬರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಮಾಡಲ್ ಕ್ವಶನ್ ಪೇಪರ್, ಆಯಿತಾ, ಶಿಕ್ಷಣ ಶಿಕ್ಷಣ ಇಲಾಖೆ ವತಿಯಿಂದ ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಮತ್ತು ಬ್ಲೂ ಪ್ರಿಂಟ್ಸ್ ನಿಮಗೆ ಪ್ರಕಟಣೆ ಮಾಡ್ತಾರೆ 2025-26 ಅಕಾಡೆಮಿಕ್ ಇಯರ್ ಸಂಬಂಧಪಟ್ಟಂತೆ. ಅಂದರೆ ಇವಾಗ ಆ ಮಾಡಲ್ ಕ್ವಶನ್ಸ್ ಪೇಪರ್ಗಳು ನಿಮಗೆ ಯೂಸ್ ಆಗುತ್ತೆ ಯಾವ ಒಂದು 2026 ಫೈನಲ್ ಎಕ್ಸಾಮ್ಗೆ. ಅಂದರೆ ಯಾವ ಪ್ರಕಾರ ನಾವು ಮಾಡಲ್ ಕ್ವಶನ್ ಪೇಪರ್ ರಚಿಸಿದೆ ನೋಡಿ, ಅದರ ತಕ್ಕಂತೆ ಬ್ಲೂ ಪ್ರಿಂಟ್ ಕೂಡ ನಾವು ರೆಡಿ ಮಾಡಿರ್ತೀವಿ. ಅದರ ತಕ್ಕಂತೆ ನಾವು ಫೈನಲ್ ಎಕ್ಸಾಮ್ನಲ್ಲಿ ರಿಲೇಟೆಡ್ ಕ್ವಶನ್ ಕೇಳಲಾಗುವುದು ಅಂತ ಅವರು ಒಂದು ಕ್ಲಾರಿಟಿಯಾಗಿ ಒಂದು ನಿಮಗೆ ಯೂಸ್ ಆಗಬೇಕಂತಲೇ ಒಂದು ಮಾಡಲ್ ಕ್ವಶನ್ ಪೇಪರ್ ಮತ್ತು ಬ್ಲೂ ಪ್ರಿಂಟ್ಸ್ ಅವರು ಪ್ರಕಟಣೆ ಮಾಡ್ತಾರೆ ನಿಮಗೆ, ಆಯಿತಾ. ಅದು ಅಕ್ಟೋಬರ್ ಇಲ್ಲಾಂದರೆ ಡಿಸೆಂಬರ್ನಲ್ಲಿ ನಿಮಗೆ ಬರುತ್ತೆ, ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ, ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಳ್ಳೋಕೆ ಹೋಗಬೇಡ್ರಿ. ಎಕ್ಸಾಮ್ ಬಂದ ತಕ್ಷಣ ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ನಾನು ಕೂಡ ಇಲ್ಲಿ ನಿಮಗೆ ಹೇಳ್ಕೊಡ್ತೀನಿ, ಕ್ಲಾಸಸ್ ಕೂಡ ಇಲ್ಲಿ ಮಾಡಿಕೊಡ್ತೀನಿ, ಹೇಳ್ಕೊಡ್ತೀನಿ ನಿಮಗೆಲ್ಲರಿಗೆ, ಡೋಂಟ್ ವರಿ. ಸೊ ಎಲ್ಲ ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಾಯಿರಿ. ಇವಾಗ ಯಾವ ಒಂದು ಸಬ್ಜೆಕ್ಟ್ನಲ್ಲಿ ನೀವು ಬ್ಯಾಕ್ ಇರಿದ್ದೀರಾ ಮತ್ತು ಅಂಥ ವಿದ್ಯಾರ್ಥಿಗಳು ಏನಿದಿಲ್ಲ ಸ್ವಲ್ಪ ಕನೆಕ್ಟ್ ಆಗಿರಿ. ಸ್ವಲ್ಪ 1 hour 2 hour ಸ್ಟಡಿ ಮಾಡ್ತಾಯಿರಿ. ಎಕ್ಸಾಮ್ ಸಮೀಪ ಬಂದಾಗ ಮತ್ತೆ ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಿ ಪಾಸ್ ಆಗಿಬಿಡುತ್ತೆ, ಆಯಿತಾ. ಸೊ ಯಾರೆಲ್ಲ ಇವಾಗ ಡಿಫಿಕಲ್ಟಿ ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿರ್ತಾರೆ ಅಂಥ ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚಿಗೆ ಸ್ಟಡಿ ಮೇಲೆ ಫೋಕಸ್ ಮಾಡಿ, ಹೇಗಾದರೂ ಮಾಡಿ ಪಾಸ್ ಮಾಡ್ಕೊಂಡು ಮತ್ತೆ ನೀವು ಡಿಗ್ರಿ ಅಡ್ಮಿಷನ್ ಮಾಡ್ಕೋಬಹುದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು.